Hello everyone, welcome back again to my YouTube channel. Hope everyone is doing well. So today I thought of making of multigrain atta means ಏನು ಗೋಧಿ ಹಿಟ್ಟು ನಾವು ಇದು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಲ್ವ, ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸ್ನ ಆ್ಯಡ್ ಮಾಡಿ ಅದನ್ನು ನಾವು ಇನ್ನೂ ಪ್ರೋಟೀನ್ ಮತ್ತು ಇನ್ನೂ ನ್ಯೂಟ್ರಿಷಿಯಸ್ ಗೋಧಿ ಹಿಟ್ಟನ್ನ ನಾನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆಲ್ರೆಡಿ ನಾನು 2ರಿಂದ 3ನೇ ಸರಿ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಡೌಟಲ್ಲಿದ್ದೆ, ಏನಾದರೂ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತಾ ಅಥವಾ ಲೈಕ್ ಅಂದರೆ ನಾನು ಇದನ್ನು ಬೇಬಿಗೂ ಫೀಡ್ ಮಾಡಿಸ್ತೀನಲ್ವಾ, ಚಪಾತಿ ಎಲ್ಲ ನಾನು ಮಾಡಿದಾಗ ಅವ್ನಿಗೂ ಕೊಡ್ತೀನಿ. ಸೊ ಹಿ ಕ್ಯಾನ್ ಈಟ್ ದ್ಯಾಟ್. ಮಿಲ್ಕ್ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಹಾಗೆ ಏನೇನೋ ಆ್ಯಡ್ ಮಾಡಿ ನಾನು ಅದನ್ನು ಒಂದು ಫಾರ್ಮ್ ಆಫ್ ಇದರಲ್ಲಿ ನಾನು ಅದನ್ನು ತಿನ್ನಿಸ್ತೀನಿ ಅವನಿಗೆ. ಸೊ ಎಲ್ಲ ಥರದ್ದು ಬಾಡಿಗೆ ಹೋಗಬೇಕು ಅಂತ. ಸೊ ಫಸ್ಟ್ ಟೈಮ್ ಮಾಡಿದಾಗ ನಾನು ವರಿ ಆಗಿದ್ದೆ, ಏನು ಪ್ರಾಬ್ಲಮ್ ಆಗುತ್ತಾ ಏನು ಅಂತ. ಸೊ ನೋ, ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿ ಆಗುತ್ತೆ. ಅಂದರೆ ಕ್ವಾಂಟಿಟಿ ನೀವು ನೋಡಿಕೊಂಡು ಹಾಕ್ಕೋಬೇಕು, ಎಷ್ಟು ಏನು ಅಂತ ಅಂದ್ಬಿಟ್ಟು. ಸೊ ನಾನೀಗ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಾನು ಹೋಲ್ ವೀಟ್ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಫಸ್ಟಿಗೆ ಆಶೀರ್ವಾದ್ ಅವ್ರದ್ದು ಮಲ್ಟಿಗ್ರೇನ್ ಆಟಾನ ಇಂಟ್ರೊಡ್ಯೂಸ್ ಮಾಡಿದಾಗ 2-3 ಸರಿ ನಾನು ಅದನ್ನು ಯೂಸ್ ಮಾಡಿದೆ. ಸೊ ದೆನ್ ಐ ಥಾಟ್ ಆಫ್ ವೈ ಶುಡ್ಂಟ್ ಐ ಗಿವ್ ಟ್ರೈ ಅಟ್ ಹೋಮ್ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಮನೇಲಿ ಟ್ರೈ ಮಾಡಿದೆ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ವೀಟ್. ಸೆಕೆಂಡ್, ಓಟ್ಸ್. ಬೆಟರ್ ಟು ಯೂಸ್ ರೋಲ್ಡ್ ಓಟ್ಸ್ ಇನ್ಸ್ಟೆಡ್ ಆಫ್ instant one. Then the very important two items, flax seeds and soya bean. Soya bean ಕಾಳು. ಥರ್ಡ್ ಒನ್ ವೈಟ್ ಚನ್ನ, ಕಾಬೂಲ್ ಕಡಲೆ ಅಂತಾರಲ್ಲ ಅದು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಸಜ್ಜೆ ಅಂದರೆ ಬಾಜ್ರಾ ಅಂತಾರಲ್ಲ ಅದು. ನೆಕ್ಸ್ಟ್ ಫೋರ್ತ್ ಒನ್ ಮೇಸ್, ನಾವೇನು ಪಾಪ್ಕಾರ್ನ್ ಸೀಡ್ಸ್ ಇರುತ್ತಲ್ಲ ಅದು. The fifth one barley, it is very cool, so that's why. And the second main ingredient ಅಂದರೆ ರಾಗಿ ನಾನಿಲ್ಲಿ 1/2 kg ತೊಗೊಂಡಿದ್ದೀನಿ. ಅದಾದಮೇಲೆ ಮೆಂತೆ ಕಾಳು, ಫೆನೋಗ್ರಿಕ್ ಸೀಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಬಾಡಿ. ಸೊ ಅದನ್ನು ಕೂಡ ಇಂಪಾರ್ಟೆಂಟ್ ಅಂತಲೇ ಕನ್ಸಿಡರ್ ಮಾಡಿ ತೊಗೋಬೋದು. ಸೊ ಇಲ್ಲಿ ಓಟ್ಸಿಗೆ ನೀವು ಆದಷ್ಟು ರೋಲ್ಡ್ ಓಟ್ಸ್ನೇ ನೀವು ತೊಗೋಬೇಕಾಗತ್ತೆ, ಬಿಕಾಸ್ ಇನ್ಸ್ಟೆಂಟಲ್ಲಿ ಪ್ರೊಸೆಸ್ಡ್ ಆಗಿರುತ್ತೆ, ರೋಲ್ಡ್ ಓಟ್ಸಲ್ಲಿ ಪ್ರೊಸೆಸ್ಡ್ ಆಗಿರಲ್ಲ. ಅಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತೀವಿ, ಮತ್ತು ಸೋಯಾಬೀನ್ ಕಾಳು ಮತ್ತು ಸಜ್ಜೆ ಬಾಜ್ರಾ ಅಂತೀವಲ್ಲ, ಈ 3 ಇಂಗ್ರೀಡಿಯೆಂಟ್ಸ್ನ ಆದಷ್ಟು ಮಿಸ್ ಮಾಡಲಿಲ್ದಂಗೆ ಹಾಕೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಜೋಳನೂ ಹಾಕ್ತಾರೆ, ಜೋಳ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಬಟ್ ನಾನು ಜೋಳ ಹಾಕಿಲ್ಲ, ಬಿಕಾಸ್ ನಾನು ಎವ್ರಿ ಟೈಮ್ ಜೋಳ ಹಿಟ್ಟು ನಮ್ಮ ಮನೇಲಿ ಯಾವಾಗಲೂ ರೆಡಿ ಇದ್ದೇ ಇರುತ್ತೆ. ಈಗ ಫ್ಲೋರ್ ಮಿಲ್ಲಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಬಂದಾಯಿತು. ನೋಡಿ ಹೀಗಿದೆ, ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಇದನ್ನು ನೆಕ್ಸ್ಟು ಹೇಗೆ ಯೂಸ್ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ಕೋಲ್ಡ್ ಆ್ಯಂಡ್ ಫೀವರ್ ಇದರಿಂದ ನನ್ನ ಹಸ್ಬೆಂಡೇ ಅಡುಗೆ ಮಾಡ್ತಾಯಿದ್ದಾರೆ. ಇವತ್ತು ಅವ್ರ ಡಿನ್ನರ್ ಎಗ್ ರೈಸ್ ವಿತ್ ಫಿಶ್ ಫ್ರೈ. ಇದಕ್ಕೆ ಅವರು ಅಕ್ಕಿನ ಮುಂಚಿತವಾಗೇ ನೆನೆಸ್ಕೊಂಡು ಇಟ್ಕೊಂಡು ಉದ್ರೆ ಇರೋ ಥರ ಅನ್ನ ಮಾಡ್ಕೊತಾರೆ. ಯಾವಾಗ್ಲೂ ಅಷ್ಟೇ, ಕುಕ್ಕರಲ್ಲಿ ಅವ್ರು ಅನ್ನ ಮಾಡ್ಕೊಳ್ಳೋದಿಲ್ಲ, ಪಾತ್ರೆಯಲ್ಲೇ ಅನ್ನ ಮಾಡ್ಕೊಳ್ಳೋದು. ಇಂಗ್ರೀಡಿಯೆಂಟ್ಸ್ನ ತುಂಬ ಸಿಂಪಲ್ಲಾಗಿ ಇಟ್ಕೊತಾರೆ, ಜಾಸ್ತಿ ಏನೂ ಬೇಕಾಗಿಲ್ಲ. ಬರೀ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅವರು ಒಗ್ಗರಣೆನೂ ಹಾಕ್ತಾರೆ ಎಗ್ ರೈಸಿಗೆ. ಏನದು ಅಂತ ಅಂದರೆ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಿಷ್ಟೇ ಬೇಕಾಗಿರೋದು ಎಗ್ ರೈಸ್ಗೆ.
ಒಂದು ಕಡಾಯಿ ತೊಗೋಬೇಕು. ಕಡಾಯಿಯಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಅದಾದಮೇಲೆ ಒಂದು 4 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು ಅದನ್ನು ಹಾಕ್ಕೋಬೇಕು. ಅದಾದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ರು ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೋಬೇಕು. ಅಂದರೆ ಒಂದು 3-5 ನಿಮಿಷ ಫ್ರೈ ಮಾಡ್ಕೊತಾರೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಇದು ಮೂರನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 3-5 ನಿಮಿಷ ತಿರ್ಗಾ ಅದನ್ನು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಎಗ್ ಎಷ್ಟು ನಿಮಗೆ ಬೇಕು ಅಷ್ಟನ್ನು ನೀವು ಎಗ್ ಒಡೆದು ಹಾಕ್ಕೋಬೋದು. ಇಲ್ಲಿ 4 ಎಗ್ನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ನೀಟಾಗಿ ಒಡೆದು ಹಾಕೊಂಡ್ಮೇಲೆ ನೀಟಾಗಿ ಬೀಟ್ ಮಾಡ್ಕೋಬೇಕು. ಅಂದರೆ ಎಲ್ಲೂ ಕೂಡ ಹಸಿ ಹಸಿ ಅನಿಸ್ಬಾರ್ದು. ದಪ್ಪ ದಪ್ಪನೂ ಅವರು ಮಾಡೋದಿಲ್ಲ, ಫುಲ್ ಸಣ್ಣಗೆ ಮಾಡಿಬಿಡ್ತಾರೆ. ಸೊ ಅಲ್ಲಿ ತನಕ ಅವರು ಅದನ್ನು ಬೀಟ್ ಮಾಡ್ತಾನೆ ಇರ್ತಾರೆ, ಫ್ರೈ ಮಾಡ್ತಾನೆ ಇರ್ತಾರೆ. ಈ ಕಡೆ ಅನ್ನನೂ ರೆಡಿ ಆಯಿತು. ಪಾತ್ರೆಯಲ್ಲಿ ಮಾಡಿರೋದಕ್ಕೆ ಉದುರುದ್ರಾಗಿದೆ. ಪಾತ್ರೆ ಅಂತಲ್ಲ, ಕುಕ್ಕರಲ್ಲೂ ಮಾಡ್ಬೋದು. ಸೇಮ್ 1:2 ರೇಷಿಯೋದಲ್ಲಿ 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ವಾಟರ್ ಹಾಕ್ಕೊಂಡ್ರೆ ಉದುರುದ್ರು ಆಗುತ್ತೆ. ಸೊ ಅದನ್ನು ನೀಟಾಗಿ ಸ್ವಲ್ಪ ಆರಿಸ್ಕೋಬೇಕು. ಒಂದೇ ಸರಿ ಹಾಕಿ ಕಲಿಸ್ಕೊಂಡ್ರೆ ಅದು ಅನ್ನ ಅಗಲಗಳು ಜಾಯಿಂಟಲ್ಲೇ ಇರುತ್ತೆ. ಈಗ ಎಗ್ ಮಸಾಲ ಮಿಕ್ಸ್ಚರ್ ಏನಿತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೈಸ್ನ ಅದಕ್ಕೆ ಹಾಕಿ ನಾವು ಫುಲ್ ಕೈ ಆಡಿಸ್ಬಿಡ್ಬೇಕು. ನೀಟಾಗಿ ಅದು ಉಪ್ಪು ಖಾರ ಎಲ್ಲ ಹೊಂದೋ ತನಕ ನಾವು ಕೈ ಆಡಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಈ ಎಗ್ ರೈಸ್ನ ಒಂದು ಸರಿ ಮನೇಲಿ ಟ್ರೈ ಮಾಡಲೇಬೇಕು. ಯಾಕೆ ಅಂದರೆ ಲೆಸ್ ಸ್ಪೈಸಿ, ಲೆಸ್ ಮಸಾಲ, ಲೆಸ್ ಆಯಿಲ್ ಎಲ್ಲ ಕಡಿಮೆ ಇರುತ್ತೆ. ಆರೋಗ್ಯಕ್ಕೆ ತುಂಬಾ ಹೆಲ್ತಿಯಾಗಿರುತ್ತೆ. ಸೊ ಇದನ್ನು ಒಂದು ಸರಿ ಡೆಫಿನೆಟಾಗಿ ಟ್ರೈ ಮಾಡಿ. ಸೈಡ್ಸಿಗೆ ಅಂತ ನಾನು ಫಿಶ್ನ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಫಿಶ್ನ ಆಗಾಗ ಅಂದರೆ 4-5 ಡೇಸ್ಗೆ ಒನ್ಸ್ ನಾನು ಫಿಶ್ ತೊಗೊಂಡು ಅದನ್ನು ಮ್ಯಾರಿನೇಟ್ ಮಾಡಿಕೊಂಡು 4-5 ಡೇಸ್ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ತುಂಬ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಉಪ್ಪು ಮತ್ತು ಖಾರ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣು, ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅದನ್ನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಬಿಡ್ತೀನಿ. ದಾಲ್ ಮಾಡಿದಾಗ ಅಥವಾ ಸೊಪ್ಪಿನ ಸಾರು ಮಾಡಿದಾಗ ತುಂಬ ಬೇಸಿಕ್ ಇದ್ದಾಗ ಏನಾದರೂ ನೆಂಚ್ಕೊಳ್ಳೋಕ್ಕೆ ಬೇಕೇ ಬೇಕು ಅಂತ ಅಂದ್ಕೊಂಡಾಗ ನಾನು ಇದನ್ನು ಫಿಶ್ನ ಯಾವಾಗ್ಲೂ ನೆಂಚ್ಕೊಳ್ಳೋಕೆ ನಾನು ರೆಡಿ ಮಾಡ್ಕೊತೀನಿ. ಸೊ ಇವತ್ತು ಎಗ್ ರೈಸ್ಗೆ ಫಿಶ್ನ ಶಾಲೋ ಫ್ರೈ ಮಾಡ್ಕೊತೀನಿ. ಡೀಪ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಫಿಶ್ನ ರೆಡಿ ಮಾಡ್ಕೋಬೋದು. ಫಿಶ್ ತುಂಬಾ ಬೇಗನೆ ಬೆಂದೋಗುತ್ತಲ್ವ. ಸೊ ಒಂದು 3-5 ಮಿನಿಟ್ಸಲ್ಲಿ ನಮಗೆ ಸೈಡ್ ಅದನ್ನು ಕೂಡ ರೆಡಿ ಆಗಿಬಿಡತ್ತೆ. ಸೈಡ್ ಬೈ ಸೈಡ್ ನೀಟಾಗಿ ನಾವು ಅದನ್ನು ಬೇಯಿಸ್ಕೋಬೇಕು. ಶಾಲೋ ಫ್ರೈ ಮಾಡೋದ್ರಿಂದ ಜಾಸ್ತಿ ಆಯಿಲ್ ಕೂಡ ಕನ್ಸ್ಯೂಮ್ ಮಾಡ್ಕೊಳ್ಳೋದಿಲ್ಲ. ಫಿಶ್ಗೆ ಸ್ವಲ್ಪ ಆಯಿಲ್ ಕಡಿಮೆ ಇದ್ರೇ ಚೆಂದ ಅದು. ಸೊ ಮಸಾಲನೂ ಕೂಡ ಏನೂ ಹಾಕಿಲ್ಲ. ಸೊ ಎಗ್ ರೈಸ್ ವಿತ್ ಫಿಶ್ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಡೆಫಿನೆಟಾಗಿ ಮನೇಲಿ ಒಂದು ಸರಿ ಟ್ರೈ ಮಾಡಿ. ಸೊ
ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಇವತ್ತಿನ ಮಲ್ಟಿಗ್ರೇನ್ ಆಟ ಅಂದರೆ ನಾರ್ಮಲ್ ನಾವು ಏನು ಗೋಧಿ ಹಿಟ್ಟನ್ನ ಬಳಸ್ತೀವಿ ಅದಕ್ಕೆ ಒಂದಷ್ಟು ಕೆಲವು ಐಟಮ್ಸ್ಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಸೂಪರ್ ಆಗಿರೋ ಒಂದು ನ್ಯೂಟ್ರಿಷಿಯಸ್ ಗೋಧಿ ಹಿಟ್ಟನ್ನ ನಾವು ಮನೇಲಿ ರೆಡಿ ಮಾಡ್ಕೋಬೋದು. ಮತ್ತು ಯೂಸ್ಫುಲ್ ಆಗಿರೋ ಇನ್ನೊಂದು ವೀಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.